ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮೂತ್ರಪಿಂಡಗಳ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಮ್ಮ ಮೂತ್ರಪಿಂಡಗಳು 180 ಲೀಟರ್ ರಕ್ತವನ್ನ ಫಿಲ್ಟರ್ ಮಾಡುತ್ತೆ. ಇದು ಆಶ್ಚರ್ಯವಾಗುತ್ತಲ್ವಾ? ಅದು ಹೇಗೆ ಅಂತ ಮುಂದೆ ನೋಡೋಣ ಬನ್ನಿ. ನಮ್ಮ ದೇಹದಲ್ಲಿ 2 ಮೂತ್ರಪಿಂಡಗಳಿವೆ. ಕಿಡ್ನೀಸ್ ಅಂತಾರೆ, ಎರಡಿದೆ. ಈ ಎಡಭಾಗದಲ್ಲಿ ಚಿತ್ರ ತೋರಿಸಿದ್ದೀನಿ ನೋಡಿ. ನಮ್ಮ ಬೆನ್ನಿದೆಯಲ್ಲ, ಬೆನ್ನಿನ ಹಿಂಭಾಗದಲ್ಲಿ ಅಂದ್ರೆ ಹೊಟ್ಟೆ ಎಲ್ಲ ಆದ್ಮೇಲೆ ಮೇಲ್ಭಾಗದಲ್ಲಿ ಬೆನ್ನಿನ ಸಮೀಪದಲ್ಲಿ 2 ಮೂತ್ರಪಿಂಡಗಳಿವೆ. ಅವು ಸಾಮಾನ್ಯವಾಗಿ ಆಕಾರದಲ್ಲಿ ನೋಡಿದ್ರೆ ನಾವು ಬೀಜಗಳಿರುತ್ತಲ್ಲ, ಹುರುಳಿ ಬೀಜ ಆ ಥರದಲ್ಲಿ ಕಾಣಿಸ್ತಾ ಇರುತ್ತೆ. ಬೀನ್ಸ್ ಬೀಜ ಅಂತೀವಲ್ಲ, ಹಾಗಿರುತ್ತೆ. ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾರ್ಟ್ಸ್ ಏನು ಅಂತಂದ್ರೆ ರೀನಲ್ ಆರ್ಟ್ರಿ, ರೀನಲ್ ವೈನ್, ಬ್ಲಾಡರ್ ಅಂತ. ಎಲ್ಲವೂ ಸಹಿತ ಮೂತ್ರನಾಳ, ಮೂತ್ರದ ವೇನು ಮತ್ತೆ ಬ್ಲಾಡರ್, ಯೂರಿನರಿ ಬ್ಲಾಡರ್ ಅಂತ. ಯೂರಿನ್ ಬರೋದು ಹೇಗೆ ಬರುತ್ತೆ ಅಂದ್ರೆ ಯುರೇಟರ್ ಮತ್ತು ಯುರೇತ್ರ ಅಂತ, ಇಷ್ಟು ಅದರಲ್ಲಿರ್ತಕ್ಕಂಥ ಭಾಗಗಳು. ಬ್ಲಡ್ ಎಂಟರ್ಸ್ ರೀನಲ್ ಆರ್ಟ್ರಿ, ಬ್ಲಡ್ ಎಕ್ಸಿಟ್ಸ್ ರೀನಲ್ ವೈನ್, ಯೂರಿನ್ ಟ್ರಾವೆಲ್ಸ್ ವಯಾ ಯುರೇಟರ್, ಬ್ಲಾಡರ್ ಅಂಡ್ ಯುರೇತ್ರ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕಾಗಿಲ್ಲ, ಆದರೆ ಕಿಡ್ನೀಸ್ ಅಲ್ಲಿ ಪಾರ್ಟ್ಸ್ ಇವೆ. ಆ ಪಾರ್ಟ್ಸ್ ನಮ್ಮ ರಕ್ತವನ್ನ ಶುದ್ಧಿ ಮಾಡುತ್ತೆ ಅಂತ ತಿಳ್ಕೋಬೇಕು. ಈ ಮೂತ್ರಪಿಂಡಗಳ ಅದ್ಭುತ ಕೆಲಸಗಳು ಏನು ಅಂದ್ರೆ, ಕಿಡ್ನೀಸ್ ಆರ್ ಲೈಫ್ ಪ್ರೊಟೆಕ್ಟರ್ಸ್. ಮೂತ್ರಪಿಂಡಗಳು ದೇಹದ ಶುದ್ಧೀಕರಣ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಭಾಗದಲ್ಲಿರ್ತಕ್ಕಂಥ ರಕ್ತ ಅನೇಕ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಸ್ನ ಹೊತ್ಕೊಂಡು ಬರುತ್ತೆ. ಅವುಗಳನ್ನ ಶುದ್ಧಿ ಮಾಡಬೇಕು, ಇಲ್ಲದ್ರೆ ಅವು ಟಾಕ್ಸಿಕ್ ಆಗ್ಬಿಡುತ್ತೆ. ಆದ್ರಿಂದ ಈ ಶುದ್ಧೀಕರಣ ಯಂತ್ರಗಳು ಇದು ರಕ್ತವನ್ನು ಶುದ್ಧಿಗೊಳಿಸ್ತಾ ಇರುತ್ತೆ. ರಕ್ತದಲ್ಲಿರ್ತಕ್ಕಂಥ ಬೇಡವಾದ ಪದಾರ್ಥ, ಕಸ ಅಂತ ಕರಿಬಹುದು ನಾವು, ಅದನ್ನ ತೆಗೆದು ಹಾಕುತ್ತೆ. ನೀರಿನ ಸಮತೋಲನ ಕಾಪಾಡುತ್ತೆ. ದಿನವೂ ನಿರಂತರವಾಗಿ ಇವು ಕೆಲಸ ಮಾಡ್ತಾ ಇರುತ್ತೆ. ಒಂದ್ ದಿವಸ ನೀವು 1 ಲೀಟರ್ ಕುಡಿತೀರಾ, ಒಂದ್ ದಿವಸ 4 ಲೀಟರ್ ಕುಡಿತೀರಾ. ತುಂಬಾ ಬಾಯಾರಿಕೆ ಆದಾಗ ಜಾಸ್ತಿ ನೀರು ಕುಡಿಬಹುದು, ಕಾಫಿ ಕುಡಿಬಹುದು. ಇವೆಲ್ಲವನ್ನು ಸಹಿತ ದ್ರವಗಳು ಅಂತ ಕರಿತೀವಿ ದೇಹದಲ್ಲಿ. ಇವುಗಳನ್ನೆಲ್ಲ ಅದು ಶುದ್ಧಿ ಮಾಡಿ ನಮ್ಮ ದೇಹಕ್ಕೆ ಒಳ್ಳೆ ಕಸಗಳನ್ನು ಬಿಸಾಕತ್ತೆ. ದೇಹದ ಒಟ್ಟು ರಕ್ತ ದಿನಕ್ಕೆ 36 ಬಾರಿ ಮೂತ್ರಪಿಂಡಗಳ ಮೂಲಕ ಹಾದು ಹೋಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಸುಮಾರು 180 ಲೀಟರ್ ಯಾವಾಗ್ಲೂ ಇರುತ್ತೆ. ರಕ್ತ 5 ಲೀಟರ್ ಆದ್ರೆ ರಕ್ತ ಮಾತ್ರ 5 ಲೀಟರ್ ಇರುತ್ತೆ ದೇಹದಲ್ಲಿ. ಅದು 180 ಲೀಟರ್ ಆಗೋದಕ್ಕೆ ಏನ್ ಕಾರಣ ಅಂದ್ರೆ 36 ಸಾರಿ ದೇಹದ ಒಳಭಾಗದಲ್ಲಿ ಸರ್ಕ್ಯುಲೇಟ್ ಆಗಿ, ಬ್ಲಡ್ ಸರ್ಕ್ಯುಲೇಷನ್ ಆಗಿ ಮೂತ್ರಪಿಂಡಗಳು ಈ ಎಲ್ಲಾ ರಕ್ತದಲ್ಲಿರ್ತಕ್ಕಂಥ ಕಶ್ಮಲಗಳನ್ನ ತೆಗೆದು ಹಾಕುತ್ತೆ. ಪಿಂಡವನ್ನ ತೆಗೆದು ನೋಡಿದಾಗ ಅದರಲ್ಲಿ ಗ್ಲಾಮೆರುಲಾರ್ ಅಂತಕ್ಕಂಥ ಸಣ್ಣ ರಕ್ತನಾಳಗಳ ಜಾಲ, ಇಲ್ಲಿ ಎಡಭಾಗದಲ್ಲಿ ತೋರಿಸಿ ನೋಡಿ. ಅದು ಕಪ್ ತರ ಇದೆಯಲ್ಲ, ಅದಕ್ಕೆ ಬೋಮನ್ಸ್ ಕ್ಯಾಪ್ಸೂಲ್ ಅಂತ ಕರೀತಾರೆ. ಅದ್ರೊಳಗಡೆ ರಕ್ತನಾಳಗಳು ನೋಡಿ ಇದೆ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಜಾಲ. ಅದು ಸುಮ್ಮನೆ ಚಿತ್ರದಲ್ಲಿ ಮಾತ್ರ ತೋರಿಸಿದೆ. ಅದನ್ನ ನೀರು ಮತ್ತು ಸಣ್ಣ ಅಣುಗಳನ್ನ ಬೇರ್ಪಡಿಸುತ್ತೆ. ಅಗತ್ಯ ವಸ್ತುಗಳನ್ನ ದೇಹಕ್ಕೆ ಹಿಂತಿರುಗುವ ಹಾಗೆ ಮಾಡುತ್ತೆ. ಮುಖ್ಯವಾಗಿ ಗ್ಲೂಕೋಸ್, ಸಾಲ್ಟ್, ಮಿನರಲ್ ಸಾಲ್ಟ್ಸ್, ನೀರು, ಇವೆಲ್ಲವೂ ಸಹಿತ ದೇಹಕ್ಕೆ ವಾಪಸ್ ಹೋಗುತ್ತೆ. 180 ಲೀಟರ್ ದ್ರವ ಶೋಧನೆ ಆದರೂ ಕೇವಲ 1 ಅಥವಾ 2 ಲೀಟರ್ ಮಾತ್ರ ಮೂತ್ರ ವಿಸರ್ಜನೆ ಆಗಿ ಹೊರಗೆ ಬರುತ್ತೆ. ಅಂದ್ರೆ ನಿಮಗೆ ತಿಳ್ಕೋಬಹುದು ಈ ಮೂತ್ರಪಿಂಡಗಳ ಎಷ್ಟೊಂದು ಮುಖ್ಯವಾದ ಕೆಲಸ ಮಾಡುತ್ತೆ ಅಂತ. ರಕ್ತವನ್ನೇ ಫಿಲ್ಟರ್ ಮಾಡ್ತಕ್ಕಂಥ ಒಂದು ಅದ್ಭುತವಾದಂತ ಈ ಒಂದು ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿದೆ. ಮೂತ್ರಪಿಂಡಗಳು ತುಂಬಾ ಚಿಕ್ಕದಾಗಿದ್ದು ಸಹಿತ ಆ ಮೂತ್ರಪಿಂಡದ ಒಳಭಾಗದಲ್ಲಿ ಮೈಕ್ರೋಸ್ಕೋಪಿಕ್ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲವು ಕಪ್ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳಿವೆ. ಬಲಭಾಗದಲ್ಲಿ ತೋರಿಸ್ತೀನಿ. ಅದಕ್ಕೆ ಬೋಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಕರೀತಾರೆ. ಆ ಬೋಮನ್ಸ್ ಕ್ಯಾಪ್ಸ್ಯೂಲ್ ಒಳಗೆ
ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ರಕ್ತನಾಳಗಳು ನೋಡಿ, ಬಲಗಡೆ ತೋರಿಸಿದ್ದೀನಿ. ರಕ್ತ ಬರುತ್ತೆ, ರಕ್ತ ವಾಪಸ್ ಹೋಗುತ್ತೆ. ಇದು ಎಷ್ಟಿರುತ್ತೆ ಈ ಬೋಮನ್ಸ್ ಕ್ಯಾಪ್ಸ್ಯೂಲ್ ಅಂದ್ರೆ, ಪ್ರತಿ ಒಂದು ಮೂತ್ರಪಿಂಡದಲ್ಲಿ ಸುಮಾರು 10 ಲಕ್ಷ ಈ ಬೋಮನ್ಸ್ ಕ್ಯಾಪ್ಸ್ಯೂಲ್ ಇರುತ್ತೆ. 2 ಮೂತ್ರಪಿಂಡಗಳಿಂದ 20 ಲಕ್ಷ ಇರುತ್ತೆ. ಈ ಸೂಕ್ಷ್ಮವಾಗಿ ಬಟ್ಟಲಿನ ಆಕಾರದಲ್ಲಿರ್ತಕ್ಕಂಥ ಈ ರಕ್ತನಾಳಗಳು ರಕ್ತವನ್ನ ಫಿಲ್ಟರ್ ಮಾಡುತ್ತೆ. ಈ ಫಿಲ್ಟರ್ ಮಾಡದೆ ಹೋದರೆ ನಮ್ಮ ದೇಹದ ಅನೇಕ ಭಾಗ ಕೆಟ್ಟು ಹೋಗುತ್ತೆ. ರಕ್ತದಲ್ಲಿ ವಿಷಕಾರಕ ವಸ್ತುಗಳು ಬಂದು ಸೇರ್ಕೊಳ್ಳುತ್ತೆ. ಈ ಬೋಮನ್ಸ್ ಕ್ಯಾಪ್ಸ್ಯೂಲು ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಇರುತ್ತೆ. ನಮಗೆ ಗೊತ್ತೇ ಆಗೋಲ್ಲ. ಈ ಬೋಮನ್ಸ್ ಕ್ಯಾಪ್ಸ್ಯೂಲ್ನ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಗೊತ್ತಾಗುತ್ತೆ. ಶೋಧನೆ ಆದ ಮೇಲೆ ಮೂತ್ರ ಹೇಗೆ ರೂಪುಗೊಳ್ಳುತ್ತೆ ಅಂತ ಕೇಳಿದ್ರೆ, ಮೊದಲು ಶೋಧನೆ ಆಗುತ್ತೆ. ಅಂದ್ರೆ ಒಂದು ಸರ್ತಿ ರಕ್ತ ಬೋಮನ್ಸ್ ಕ್ಯಾಪ್ಸೂಲ್ ಬಂದು ಅಲ್ಲಿ ಫಿಲ್ಟರ್ ಆದ್ಮೇಲೆ ಮರು ಶೋಧನೆ ಆಗುತ್ತೆ. ಮರು ಶೋಷಣೆ ತಪ್ಪಾಗಿದೆ, ಇಲ್ಲಿ ಮರು ಶೋಧನೆ ಆಗುತ್ತೆ, ರಿಅಬ್ಸಾರ್ಪ್ಷನ್ ಆಗುತ್ತೆ. ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರುತ್ತಲ್ಲ, ಅದನ್ನ ಎಕ್ಸ್ಕ್ರಿಟರಿ ಮೆಟೀರಿಯಲ್ಸ್ ಅಂತ ಕರಿತೀವಿ, ಅದು ವಿಸರ್ಜನೆ ಆಗುತ್ತೆ. ಅವಾಗ 180 ಲೀಟರ್ ಫ್ಲೂಯಿಡ್ಸ್ ಫಿಲ್ಟರ್ ಆಗುತ್ತೆ ಒಂದು ದಿನದಲ್ಲಿ. ಅಂದ್ರೆ 5 ಲೀಟರ್ ಬ್ಲಡ್ ಇದ್ರೂ ಸಹಿತ ಅದರಲ್ಲಿ ಬೇರೆ ಬೇರೆಯ ಕೆಮಿಕಲ್ಸ್, ದೇಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಅಂತ ರಕ್ತ ಬಂದಾಗ ಆ ರಕ್ತವನ್ನ ಪೂರ್ತಿಯಾಗಿ ಶೋಧನೆ ಮಾಡಿ ಶುದ್ಧ ಮಾಡುತ್ತೆ. 178.5 ಲೀಟರ್ ದೇಹಕ್ಕೆ ವಾಪಸ್ ಹೋಗುತ್ತೆ. ದ್ರವ ದೇಹಕ್ಕೆ ಹೋಗ್ಲೇಬೇಕದು. ಆಮೇಲೆ ಸುಮಾರು 1.5 ಅಥವಾ 2 ಲೀಟರ್ ಯೂರಿನ್ ಫಾರ್ಮ್ ಆಗಿ ಅದು ಹೊರಗಡೆ ಬೀಳುತ್ತೆ. ಇದು ಹೇಗೆ ಅಂತ ಕೇಳಿದರೆ, 180 ಲೀಟರ್ ಹೇಗೆ ಬಂತು ಅಂತ ಕೇಳಿದರೆ, 5 ಲೀಟರ್ ಬ್ಲಡ್ ಇದೆ. ಈ 5 ಲೀಟರ್ ಬ್ಲಡ್ 36 ಸಾರಿ ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. 36 ಸಾರಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ದೇಹದ ಎಲ್ಲಾ ಭಾಗಗಳು ಹೋಗಿ ವಾಪಸ್ ಬರುತ್ತೆ. ಆದ್ರಿಂದ 36 ಇಂಟು 5 ತಗೊಂಡ್ರೆ 180 ಆಯ್ತು. ಅಥವಾ 180 ಲೀಟರ್ ಇಂಟು 5 ಡಿವೈಡ್ ಮಾಡಿದ್ರೆ 36 ಫಿಲ್ಟ್ರೇಷನ್ಸ್ ಆಗುತ್ತೆ ಒಂದು ದಿನದಲ್ಲಿ. ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿರುವ ಎಲ್ಲ ದ್ರವಗಳ ಸಮತೋಲನ ಬ್ಯಾಲೆನ್ಸ್ ಮಾಡುತ್ತೆ. ಮುಖ್ಯವಾಗಿ ನೀರಿನ ಸಮತೋಲನ, ಉಪ್ಪಿನ ಪ್ರಮಾಣದ ಸಮತೋಲನ, ರಕ್ತದ ಒತ್ತಡ, ರಕ್ತದ pH. ಹೆಚ್ಚು ನೀರು ಕುಡಿದರೆ ಹೆಚ್ಚು ನೀರು ಮೂತ್ರವಾಗಿ ಹೋಗುತ್ತೆ. ಕಡಿಮೆ ನೀರು ಕುಡಿದಾಗ ನೀರು ಗಾಢ ಹಳದಿ ಬಣ್ಣಕ್ಕೆ ಬರುತ್ತೆ. ಅದಕ್ಕೆ ಏನು ಕಾರಣ, ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ. ವಯಸ್ಸು ಜಾಸ್ತಿ ಆದಾಗೆಲ್ಲ ಮೂತ್ರಪಿಂಡಗಳು ದುರ್ಬಲವಾಗುತ್ತೆ. ಡಯಾಬಿಟಿಕ್ ಬಂದವರಿಗೆ, ಬೇರೆ ಬೇರೆ ಕಾಯಿಲೆ ಇದ್ದವರಿಗೆ ಮೂತ್ರಪಿಂಡಗಳ ಕೆಲಸ ಸರಿಗೆ ಮಾಡೋದಿಲ್ಲ, ದುರ್ಬಲವಾಗಿಬಿಡುತ್ತೆ. ಅವಾಗ ಏನಾಗುತ್ತೆ ಲಕ್ಷಣಗಳು ದೇಹದಲ್ಲಿ ಅಂದರೆ, ದೇಹದಲ್ಲಿ ಊತ, ಎಸ್ಪೆಷಲಿ ಲೆಗ್ಸ್ ಇರುತ್ತಲ್ಲ, ನಮ್ಮ ಕಾಲುಗಳಲ್ಲಿ ಊತ ಕಂಡು ಬರುತ್ತೆ. ಟೈರ್ಡ್ನೆಸ್, ಸುಸ್ತಾಗ್ಬಿಡುತ್ತೆ. ರಕ್ತದ ಒತ್ತಡ ಹೆಚ್ಚಾಗುತ್ತೆ. ರಕ್ತದಲ್ಲಿ ಟಾಕ್ಸಿಕ್ ಮೆಟೀರಿಯಲ್ಸ್ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂದರೆ, ಸಾಕಷ್ಟು ನೀರು ಕುಡಿಯಬೇಕು, ವೈದ್ಯರನ್ನ ಕೇಳಿ ಕುಡಿಬೇಕು, ಕಡಿಮೆ ಉಪ್ಪು ಹಾಕೋಬೇಕು ಊಟಕ್ಕೆ, ಮಧುಮೇಹ ನಿಯಂತ್ರಣ ಮಾಡಬೇಕು. ಡಯಾಬಿಟಿಸ್ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಯಿಲೆ. ಆ ಕಾಯಿಲೆ ಏನು ಅಂತಂದ್ರೆ, ಅದು ದೇಹದಲ್ಲಿರ್ತಕ್ಕಂಥ ರಕ್ತವನ್ನ ಹೀರ್ಕೊಳ್ಳಲ್ಲ. ಮತ್ತೆ ರಕ್ತ ಶುದ್ಧಿ ಆಗಬೇಕಾದ್ರೆ ಪುನಃ ಸಕ್ಕರೆ ಎಲ್ಲ ರಕ್ತಕ್ಕೆ ವಾಪಸ್ ಬಂದ್ಬಿಡುತ್ತೆ. ಹಾಗಾಗಿ ರಕ್ತ ನಮ್ಮ ಕೋಶಗಳಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಜೀವನವನ್ನ ಮೌನವಾಗಿ ರಕ್ಷಿಸುವ ಅಂಗಗಳು ಈ ಮೂತ್ರಪಿಂಡಗಳು, ಜ್ಞಾಪಕ ಇಟ್ಕೊಳ್ಳಿ. ಈ ಒಂದು ಚಿಕ್ಕ ವಿಡಿಯೋ ಮೂತ್ರಪಿಂಡಗಳ ಮೇಲೆ ಮಾಡಿದ್ದಕ್ಕೆ ನಾನು ಕ್ರೆಡಿಟ್ಸ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಅಕಾಡೆಮಿಕ್ ಅಸಿಸ್ಟೆನ್ಸ್ ಮಾಡಿದ ChatGPT, ಕಾನ್ಸೆಪ್ಟು ಡಿಸೈನು ವಾಯ್ಸ್ ಮಾಡಿದ ನಾನು CG ನಾಗರಾಜ. ಇಮೇಜಸ್ನ ಕ್ರಿಯೇಟಿವ್ ಕಾಮನ್ಸ್ನಿಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರು ಪಬ್ಲಿಷ್ ಮಾಡಿದ ಅವ್ರಿಗೂ ಧನ್ಯವಾದಗಳು.
ನೀವೆಲ್ಲ ನೋಡ್ತೀರಾ. ನೋಡಿದ ಮೇಲೆ ಇದರಲ್ಲಿ ಯಾರಿಗಾರು ಹೇಳೋದಕ್ಕೆ ಸ್ವಲ್ಪ ವಿಷಯ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.